ಕೇವಲ 2 ಹಸುಗಳಿಂದ ಆರಂಭಿಸಿದ ಯುವಕ ಇಂದು ತಿಂಗಳಿಗೆ ಲಕ್ಷಾಂತರ ಆದಾಯ ಗಳಿಸುತ್ತಿದ್ದಾನೆ. ಉದ್ಯೋಗಕ್ಕಾಗಿ ಅಲೆದಾಡುವ ಯುವಕರಿಗೆ ಈಗ ಹೊಸ ಭರವಸೆಯೇ ಹೈನುಗಾರಿಕೆ. ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಜೊತೆಗೆ ಹೆಚ್ಚಿನ ಆದಾಯ ತರುತ್ತಿರುವ ಉದ್ಯಮವೆಂದರೆ ಹೈನುಗಾರಿಕೆ. ಗ್ರಾಮೀಣ ಭಾಗದಲ್ಲಷ್ಟೇ ಅಲ್ಲ, ನಗರಗಳ ಸುತ್ತಮುತ್ತಲೂ ಹಲವರು ಹಸು ಸಾಕಾಣಿಕೆಯಿಂದ ಉತ್ತಮ ಜೀವನ ಕಟ್ಟಿಕೊಂಡಿದ್ದಾರೆ. ಹಿಂದೆ ಕೇವಲ ಮನೆ ಬಳಕೆಗೆ ಮಾತ್ರ ಹಸು ಸಾಕಲಾಗುತ್ತಿತ್ತು, ಆದರೆ ಈಗ ಇದು ದೊಡ್ಡ ಮಟ್ಟದ ಬಿಸಿನೆಸ್ ಆಗಿ ಬೆಳೆಯುತ್ತಿದೆ. ಹಾಲಿಗೆ ಯಾವತ್ತೂ ಬೇಡಿಕೆ ಕಡಿಮೆಯಾಗುವುದಿಲ್ಲ. ಪ್ರತಿದಿನ ಟೀ ಅಂಗಡಿ, ಹೋಟೆಲ್, ಬೇಕರಿ, ಹಾಲು ಡೈರಿ ಹಾಗೂ ಮನೆಗಳಿಗೆ ಹಾಲು ಬೇಕೇ ಬೇಕು. ಅದರ ಕಾರಣದಿಂದ ಹೈನುಗಾರಿಕೆಯಲ್ಲಿ ಪ್ರತಿದಿನ ಹಣದ ಹರಿವು ಇರುತ್ತದೆ. ಒಮ್ಮೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡರೆ ತಿಂಗಳಿಗೆ ಉತ್ತಮ ಆದಾಯ ಗಳಿಸಬಹುದು. ಈಗ ಹಲವರು ಜರ್ಸಿ, HF ಹಾಗೂ ಗಿರ್ ತಳಿಯ ಹಸುಗಳನ್ನು ಸಾಕುತ್ತಿದ್ದಾರೆ. ಈ ತಳಿಯ ಹಸುಗಳು ಹೆಚ್ಚು ಹಾಲು ಕೊಡುವುದರಿಂದ ರೈತರಿಗೆ ಲಾಭವೂ ಹೆಚ್ಚು. ಒಂದು ಉತ್ತಮ ಹಸು ದಿನಕ್ಕೆ 15ರಿಂದ 25 ಲೀಟರ್ವರೆಗೆ ಹಾಲು ನೀಡಬಹುದು. ಪ್ರಸ್ತುತ ಹಾಲಿನ ದರ ಲೀಟರ್ಗೆ 40ರಿಂದ 60 ರೂಪಾಯಿವರೆಗೆ ಇರುವುದರಿಂದ ಉತ್ತಮ ಆದಾಯ ಸಿಗುತ್ತದೆ. ಉದಾಹರಣೆಗೆ, ಒಬ್ಬ ರೈತನ ಬಳಿ 5 ಹಸುಗಳಿದ್ದರೆ ದಿನಕ್ಕೆ ಸುಮಾರು 80ರಿಂದ 100 ಲೀಟರ್ ಹಾಲು ಉತ್ಪಾದನೆಯಾಗಬಹುದು. ಇದರಿಂದ ಪ್ರತಿದಿನ ಸಾವಿರಾರು ರೂಪಾಯಿ ಆದಾಯ ಸಾಧ್ಯ. ಇನ್ನೂ ವಿಶೇಷ ಅಂದರೆ ಸರ್ಕಾರವು ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಹಸು ಖರೀದಿಗೆ ಸಹಾಯಧನ, ಕಡಿಮೆ ಬಡ್ಡಿದರ ಸಾಲ, ವಿಮೆ ಸೌಲಭ್ಯ ಮತ್ತು ಪಶುಚಿಕಿತ್ಸಾ ಯೋಜನೆಗಳನ್ನು ನೀಡಲಾಗುತ್ತಿದೆ. ಕೆಲವು ಯೋಜನೆಗಳಲ್ಲಿ 25% ವರೆಗೆ ಸಬ್ಸಿಡಿಯೂ ಲಭ್ಯವಿದೆ. ಹೀಗಾಗಿ ನಿರುದ್ಯೋಗಿ ಯುವಕರು ಕೂಡ ಕಡಿಮೆ ಬಂಡವಾಳದಲ್ಲಿ ಹೈನುಗಾರಿಕೆ ಆರಂಭಿಸಬಹುದು. ಆದರೆ ಹೈನುಗಾರಿಕೆಯಲ್ಲಿ ಯಶಸ್ಸು ಪಡೆಯಲು ಕೆಲವು ಮುಖ್ಯ ವಿಷಯಗಳನ್ನು ಗಮನಿಸಬೇಕು. ಹಸುಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡಬೇಕು, ಸ್ವಚ್ಛ ನೀರು ಇರಬೇಕು, ಶೆಡ್ ಸ್ವಚ್ಛವಾಗಿರಬೇಕು ಮತ್ತು ಪಶುವೈದ್ಯರಿಂದ ನಿಯಮಿತ ತಪಾಸಣೆ ಮಾಡಿಸಬೇಕು. ಹಸು ಆರೋಗ್ಯವಾಗಿದ್ದರೆ ಮಾತ್ರ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತವೆ. ಇದಲ್ಲದೆ ಗೋಮಯ ಹಾಗೂ ಗೋಮೂತ್ರದಿಂದಲೂ ಹೆಚ್ಚುವರಿ ಆದಾಯ ಗಳಿಸಬಹುದು. ಇವು ಸಾವಯವ ಕೃಷಿಗೆ ತುಂಬಾ ಉಪಯೋಗವಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತ ಯುವಕರು ಹೈನುಗಾರಿಕೆಗೆ ಬರುತ್ತಿದ್ದಾರೆ. ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ನೇರವಾಗಿ ಹಾಲು ಮಾರಾಟ ಮಾಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆಯುತ್ತಿದ್ದಾರೆ. ಕೆಲವರು ಹಾಲಿನ ಜೊತೆಗೆ ಮೊಸರು, ತುಪ್ಪ, ಪನೀರ್ ಹಾಗೂ ಬೆಣ್ಣೆ ತಯಾರಿಸಿ ಹೆಚ್ಚುವರಿ ಲಾಭ ಮಾಡುತ್ತಿದ್ದಾರೆ. ಅದರ ಕಾರಣದಿಂದ ಹೈನುಗಾರಿಕೆ ಈಗ ಕೇವಲ ಕೃಷಿಯ ಭಾಗವಲ್ಲ, ಇದು ಒಂದು ಸಂಪೂರ್ಣ ಉದ್ಯಮವಾಗಿ ಬೆಳೆಯುತ್ತಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಸರಿಯಾದ ಯೋಜನೆ, ಪರಿಶ್ರಮ ಹಾಗೂ ಆರೈಕೆ ಇದ್ದರೆ ಹೈನುಗಾರಿಕೆಯಿಂದ ಸ್ಥಿರ ಆದಾಯ ಗಳಿಸಬಹುದು. ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡಿದರೆ ರೈತನಿಗೆ ಡಬಲ್ ಆದಾಯದ ಅವಕಾಶ ಸಿಗುತ್ತದೆ.